ನಮ್ಮೂರಲ್ಲಿ ನ್ಯೂಸ್ 18ನ ಎರಡನೇ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಗದಗದ ಡಂಬಳ ಗ್ರಾಮಕ್ಕೆ ಜೆಜೆಎಂ ಕುಡಿಯುವ ನೀರಿಲ್ಲ. ಬೋರ್ವೆಲ್ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ. 15 ದಿನದಿಂದ ಉರಿತಾ ಇಲ್ಲ ಬೀದಿ ದೀಪಗಳು. ಕುಡಿಲಿಕ್ಕೆ ನೀರಿಲ್ಲ, ಕರೆಂಟ್ ಇಲ್ಲ. ಮನೆಗಳ ಮುಂದೆ ನಲ್ಲಿ ಇದೆ, ಕನೆಕ್ಷನ್ ಇದೆ, ಆದರೆ ನೀರು ಮಾತ್ರ ಬರ್ತಾ ಇಲ್ಲ. ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ನೀರೇ ಬರ್ತಾ ಇಲ್ಲ. ಅದೇನ್ ಸುಮ್ಮನೆ ಒಂದು ಶೋಗೆ ಅನ್ನುವ ರೀತಿಯಲ್ಲಿ ನಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಕೆಲಸ ಆಗ್ಬೇಕಾಗಿತ್ತು, ನಲ್ಲಿ ಹಾಕ್ಬೇಕಾಗಿತ್ತು. ಜೆಜೆಎಂ ಯೋಜನೆಯ ಹೆಸರಲ್ಲಿ ಹಾಕಿದ್ರು. ಆದ್ರೆ ಅದರಲ್ಲಿ ಕೆಲವರಿಗೆ ನೀರು ಬರ್ತಾ ಇದೆ, ಅದು ಕಲುಷಿತ ನೀರು. ಕಲುಷಿತ ನೀರನ್ನ ಕುಡಿತಾ ಇದ್ದಾರೆ ಗದಗದ ಡಂಬಳದ ಗ್ರಾಮದ ಜನರು. ಸರಿಯಾದ ನೀರು ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಆದ್ರೆ ಅದು ಕೂಡ ಕಲುಷಿತ ನೀರು. ಮತ್ತೊಂದ್ ಕಡೆ ಅಲ್ಲಿ ಬೀದಿ ದೀಪಗಳೇ ಇಲ್ಲ. ಎಲ್ಲವೂ ಕೂಡ ಪ್ರಾಬ್ಲಮ್ ಡಂಬಳ ಗ್ರಾಮದಲ್ಲಿ. ಗದಗ್ನ ಡಂಬಳ ಜನರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಆ ಗ್ರಾಮದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬೋಣ. ಒಂದೊಂದು ಟೈಮ್ನಾಗ ನೀರ್ ಸಹಿತ ನನಗೆ ಕುಡಿಯಕ್ ಟೈಮ್ ಇರಲ್ಲ. ಹಂಗ ನಾನು ನೀರು ತಾಕಿದ್ದೆ ಸರ್, ಒಟ್ಟ ನೀರ್ ಬರಲ್ರಿ. ಇನ್ಫೆಕ್ಷನ್ ನೀರಿನ ಸಂಬಂಧದಿಂದ ಇನ್ಫೆಕ್ಷನ್ ಆಗೈತೆ ಅಂತ ಅಡ್ಮಿಟ್ ಮಾಡ್ಕೊಂಡಿದ್ರಿ. ಇವಾಗ 15 ದಿನಕ್ಕಿಂತ ಜಾಸ್ತಿ ಐತ್ರಿ ಬೀದಿಲಿ ಇಟ್ಟು ಹೋಗಿ. ಮುದುಕರು ಬಿದ್ದ್ರ ಅವ್ರಿಗೆ ಜೋಪಾನ ಮಾಡ್ರಿ ಯಾರು. ಗದಗ ಜಿಲ್ಲೆಯಲ್ಲಿ ಹಳ್ಳ ಹಿಡಿದಿದೆ ಜಲಜೀವನ್ ಮಿಷನ್ ಯೋಜನೆ. ಶುದ್ಧ ಕುಡಿಯುವ ನೀರು ಬರ್ತಾ ಇಲ್ಲ. ಬೇಗ ತುಂಗಾಭದ್ರಾ ನದಿ ನೀರು ಬಿಡುವಂತೆ ಒತ್ತಾಯಿಸ್ತಾ ಇದ್ದಾರೆ. ಮುಂಡರಗಿ ತಾಲೂಕಿನ ಹೊಸ ಡಂಬಳ ಗ್ರಾಮದಲ್ಲಿ ಮನೆ ನಲ್ಲಿ ಇದೆ, ಆದ್ರೆ ಜೆಜೆಎಂ ಯೋಜನೆಯ ನೀರು ಬರ್ತಿಲ್ಲ. ಹೀಗಾಗಿ ಬೋರ್ವೆಲ್ ನೀರು ಸೇವನೆ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ವಿಚಾರ ಅಂದ್ರೆ ನೀರು ಸರಬರಾಜು ಮಾಡುವ ಪೈಪ್ನಲ್ಲಿ ಚರಂಡಿ ನೀರು ಮಿಶ್ರಣ ಆಗ್ತಾ ಇದೆ. ಇದೇ ಕಲುಷಿತ ನೀರು ಕುಡಿದ ಕೆಲ ಜನಕ್ಕೆ ಆರೋಗ್ಯ ಕೆಡ್ತಾ ಇದೆ. ನಾನು 12 ಗಂಟೆ ಮಟನ ನೀರು ಹಿಡಿತೀನಿ ಸರ್. ಒಂದೊಂದು ಟೈಮ್ನಾಗ ನೀರ್ ಸಹಿತ ನನಗೆ ಕುಡಿಯಕ್ ಟೈಮ್ ಇರಲ್ಲ. ಹಂಗ ನಾನು ನೀರು ತಾಕಿದ್ದೆ ಸರ್, ಒಟ್ಟ ನೀರ್ ಬರಲ್ರಿ. ನಮ್ಮ ನೀರು ಕೂಡು ಕುಟುಂಬ ಸರ್. ಮಕ್ಕಳಿಗೆ ಒಂದೊಂದ್ಸಲ ಶಾಲೆ ಕಳಿಸ್ಬೇಕಂದ್ರು 12:30 ಇರ್ತೀವಿ ಸರ್. ಅಂಗನವಾಡಿಗೆ ಬಿಡ್ಬೇಕಾದ್ರೆ ಅಷ್ಟು ನೀರಿನ ಸಮಸ್ಯೆ ಸರ್. ಚರಂಡಿ ನೀರು ಮಿಕ್ಸ್ ಆಗಿ ನೀರು ಬರ್ತಾವ್ರಿ. ಒಂದು ತಾಸು ನೀರು ಬಂದ್ ನಾಳ ಬಂದಿದ್ದಕ್ಕಿಂತ ಮುಂಚೆನೇ ಒಂದು ತಾಸು ಬಂದ್ ಮಾಡಿ ಒಳಗೆ ಚಲೋ ಮಾಡಿದ್ರೆ ಗಟ್ರ ನೀರು ಬರ್ತಾವ್ರಿ ಫಸ್ಟಿಗೆ. ಆಮ್ಯಾಕ ನೀರು ಬರ್ತಾವ್ರಿ. ಇಲ್ಲೆಲ್ಲ ತೋರಿಸ್ತೀವಿ, ಬೇಕಾದ್ರೆ ಪೈಪ್ ಎಲ್ಲ ಹೊಡೆದವ್ರಿ. ಅದ್ರಲ್ಲಿ ಇದನ್ನ ಲಿಂಕ್ ಹಾಕವ್ರಿ. ಮೇನ್ ಅಲ್ಲಿ ವಾಲ್ ಇದನ್ನು ಹೊಡೆದೈತಿ, ಅಲ್ಲಿ ಇದನ್ನು ಲಿಂಕ್ ಹಾಕವ್ರಿ. ಸರಿ ನೀರೇ ಬರಲ್ರಿ. ಇನ್ಫೆಕ್ಷನ್ ನೀರಿನ ಸಂಬಂಧದಿಂದ ಇನ್ಫೆಕ್ಷನ್ ಆಗೈತೆ ಅಂತ ಅಡ್ಮಿಟ್ ಮಾಡ್ಕೊಂಡಿದ್ರಿ. ಇಲ್ಲಿ ನಮ್ಗೆ ಗಟ್ರ ಸಮಸ್ಯೆ ಐತ್ರಿ. ಗಟ್ರ ನಮ್ಮ ಚಳ್ಳ ಹಚ್ಚಿ ಬೆಳಿಬೇಕ್ರಿ. ಇಲ್ಲಕ್ರ ಅದು ಅಲ್ಲೇ ನಿಂತು ಬಿಡ್ತೈತ್ರಿ. ಸೊಳ್ಳೆ ಏನಾದ್ರು ನೋಡಂತಾಗಿಲ್ರಿ ಹೊರಗೆ. ನಮ್ಮ ಹುಡ್ರು ಅದ್ರಾಗ ಅಡ್ಡಾಡ್ತಾವ್ರಿ, ಅದ್ರಾಗ ಇದು ಮಾಡ್ತಾವ. ಹಂಗಾಗಿ ದವಾಖಾನಿಗೆ ತೋರ್ಸೋದ್ರಿ. ನಿನ್ನೆರವ ತೋರ್ಸ್ಕೊಂಬಂದಿವ್ರಿ ಹುಡ್ರನ್ನ. ಮತ್ತೆ ಈಗ ಬಾಜು ನಮ್ಮ ಮನೆ ಮುಂದೆ ಆಳೆ ಬಂತು, ನಮ್ಮ ಮನೆ ಮುಂದೆ ನೀರು ಬಂದು ಗುದ್ದಾಡದ ರೀ. ಒಬ್ರಿಗೊಬ್ರು ಮಾರಿ ಕಟ್ಕೊಳ್ಳೋದ್ರಿ. ಸುಮಾರು 600ಕ್ಕೂ ಹೆಚ್ಚು ಮನೆಗಳು ಹಾಗೂ 2000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವಂತ ಈ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಬೀದಿ ದೀಪಗಳು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಪರಿಣಾಮ ಇಡೀ ಗ್ರಾಮ ರಾತ್ರಿ ಕತ್ತಲಲ್ಲಿ ಕಳೆಯುವಂತಾಗಿದೆ. ಇವಾಗ 15 ದಿನಕ್ಕಿಂತ ಜಾಸ್ತಿ ಐತ್ರಿ ಬೀದಿಲಿ ಇಟ್ಟು ಹೋಗಿ. ಹಾಕಿದ್ರು ಒಂದ್ ವೇಳೆ ಮೇನ್ ರೋಡಿಗೆ ದೊಡ್ಡ ಲೈಟ್ ಇಲ್ರಿ. ಹಾಕಿದ್ರು ಹಾಕ್ಲಾರ್ದಂತಾಗ್ರಿ. ಕತ್ಲನೇ ಇರತ್ರಿ ರೋಡಿನ ಸೈಡ್ ಅಡ್ಡಾಡಕ. ಮುದುಕರಿಗೆ ಅಡ್ಡಾಡಕ್ಕಾಗಲ್ಲ. ನಮ್ಮಂತವ್ರು ಟಾರ್ಚ್ ಹಿಡ್ಕೊಂಡು ಹೋಗ್ಬೇಕ್ರಿ ರೋಡಿಗೆ. ಮೇನ್ ರೋಡಿಗೆ ಆ ಸೈಡ್ ಎಲ್ಲ ಹಾಕ್ಯಾರ್ರಿ ದೊಡ್ಡ ಲೈಟ್. ಈ ಕಡೆಯಿಂದ ಈ ಕಡೆ ಇಲ್ಲ ರೀ ದೊಡ್ಡ ಲೈಟ್ ಹಾಕಿಲ್ಲಲ್ರಿ. ಇವಾಗ ಮುದುಕರಿಗೆ ಅಡ್ಡಾಡಕ್ಕಾಗಂಗಿಲ್ರಿ ನೈಟ್. ಪಂಚಾಯತಿಯವ್ರಿಗೆ ಹೇಳಿದ್ರು, ಮಾಡ್ಕೊಡ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ, ನಾಳೆ ಮಾಡ್ಕೊಡ್ತೀರಿ, ನಾಡಿದ್ದ ಮಾಡ್ಕೊಡ್ತೀರಿ, ಇಲ್ಲಾಂದ್ರೆ ಬಜೆಟ್ ಇಲ್ಲ. ಈಗ ಒಂದು ಏನಾಗ್ಬಿಡೈತೆ ಅಂದ್ರೆ ಬೀದಿ ದೀಪದ 15 ದಿನ ಸರ. 15 ದಿನ ಆದ್ರೂ ಏನೈತಂದ್ರೆ ಲೈಟ್ ಆತೋಲ್ರಿ ಬೀದಿ ದೀಪದ್ದು. ಏನಾಗ್ಬಿಡೈತಿ ಈಗ ಸಣ್ಣ ಪುಟ್ಟ ಹುಡ್ರು ಮತ್ತು ಮುದುಕರು ಆಮೇಲೆ ಅಡ್ಡಾಡೋದು ತೊಂದರೆ ಆಗ್ಬಿಡೈತಿ. ಆಮೇಲೆ ಈಗ ನೋಡ್ರಿ ರಾತ್ರಿ ಹೊತ್ತಿನಾಗ ಇವು ಹಾವು ಚೋಳು ಅಂತ ಬಂದ್ರೆ ಇದಕ್ಕೆ ಯಾರು ಹೊಣೆಗಾರ್ರಿ ಅನ್ನೋದು ಗೊತ್ತಾಗೋಲ್ರಿ. ಸಮಸ್ಯೆ ನೋಡ್ರಿ. ಮುದುಕರು ಬಿದ್ರಂದ್ರೆ ಅವ್ರಿಗೆ ನಾಳೆ ಜೋಪಾನ ಮಾಡ್ರಿ ಯಾರು ಮನೆಯೊಳಗೆ. ಒಟ್ಟಾರೆ ಹೊಸ ಡಂಬಳದಲ್ಲಿ 10 ಸಮಸ್ಯೆಗಳಿದ್ರು ಗದಗ ಜಿಲ್ಲಾಡಳಿತ ಮಾತ್ರ ಕ್ಯಾರೆ ಅಂತ ಇಲ್ಲ. ಸಂತೋಷ ಕೊಣ್ಣೂರ, ನ್ಯೂಸ್ 18 ಗದಗ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಗದಗ್ನ ಪ್ರತಿನಿಧಿ ಸಂತೋಷ್ ಕೊಂಡೂರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ, ನಲ್ಲಿ ನೀರು ಬರೋ ಬದಲು ಕಣ್ಣಲ್ಲಿ ನೀರು ಬರ್ತಾ ಇದೆ. ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ. ಅಲ್ಲಿ ಮೂಲಭೂತ ಸೌಕರ್ಯ ಕೊಡುವಷ್ಟು ಯೋಗ್ಯತೆ ಇಲ್ವಾ? ಜನಪ್ರತಿನಿಧಿ ಬದುಕಿದಾರ, ಸತ್ತಿದಾರ ಅಧಿಕಾರಿಗಳು?
ಹೌದು ಪೃಥ್ವಿ, ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವಂತದ್ದು ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಹೊಸಡಂಬಳ ಗ್ರಾಮ. ಸುಮಾರು ಇಲ್ಲಿ 600ಕ್ಕೂ ಹೆಚ್ಚು ಮನೆಗಳಿದಾವೆ. ಸುಮಾರು 2000ಕ್ಕೂ ಹೆಚ್ಚು ಜನರು ಕೂಡ ವಾಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸೌಜನ್ಯಕ್ಕೂ ಕೂಡ ಅಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯನ ಒದಗಿಸುವ ಇರತಕ್ಕಂತ ಒಂದು ದುಸ್ಥಿತಿ ಕೂಡ ಎದುರಾಗಿರುವಂತದ್ದು. ಯಾಕಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ತಾಲೂಕ್ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಶಾಸಕರಾಗಿರ್ಬೋದು ಯಾವುದೇ ರೀತಿ ಅವರಿಗೆ ಸ್ಪಂದನೆಯನ್ನು ಕೂಡ ನೀಡಿಲ್ಲ. ಇಂತ ಒಂದು ದುಸ್ಥಿತಿ ಕೂಡ ಈಗ ಎದುರಾಗಿರುವಂತದ್ದು. ಯಾಕಂದ್ರೆ ದಿನನಿತ್ಯ ಬೇಕಾಗಿರ್ತಕ್ಕಂಥ ಜೀವ ಜಲವೇ ಅಲ್ಲಿ ಸಿಗ್ತಾ ಇಲ್ಲ. ಯಾಕಂದ್ರೆ ಜಲ ಜೀವನ್ ಮಿಷನ್ ಯೋಜನೆ ಕೂಡ ಬಂದಿದೆ, ನಳ ಕುಂದಿರಿಸಿದ್ದಾರೆ. ಆದ್ರೆ ಅವರಿಗೆ ತುಂಗಭದ್ರಾ ನದಿ ಮೂಲಕ ಶುದ್ಧ ನೀರನ್ನ ಕಲ್ಪಿಸಬೇಕಾಗಿತ್ತು. ಯಾವುದೇ ರೀತಿ ಶುದ್ಧ ನೀರು ಕೂಡ ಕಲ್ಪಿಸಿಲ್ಲ. ಹೀಗಾಗಿ ಗ್ರಾಮದಲ್ಲಿಯೂ ಕೂಡ ಜನರು ಕೂಡ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಇನ್ನು ರಾತ್ರಿ ಆದ್ರೆ ಸಾಕು, ಅಲ್ಲಿ ಯಾವುದೇ ರೀತಿ ಬೀದಿ ದೀಪಗಳು ಕೂಡ ಹತ್ತಾ ಇಲ್ಲ. ಸುಮಾರು 15ರಿಂದ 20 ದಿನಗಳಾಯ್ತು, ಆದ್ರೆ ಯಾವುದೇ ರೀತಿಯಲ್ಲಿ ಬೀದಿ ದೀಪಗಳು ಕೂಡ ಹತ್ತಾ ಇಲ್ಲ. ಇಂತ ಸಾಕಷ್ಟು ಸಮಸ್ಯೆಗಳಿಂದ ಪರದಾಡ್ತಾ ಇದ್ರು. ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಹೋಗಿ ಅವರ ಸಮಸ್ಯೆಗೆ ಆಲಿಸುವಂತ ಕೆಲಸ ಕೂಡ ಮಾಡ್ಬೇಕಾಗಿತ್ತು. ಯಾವುದೇ ರೀತಿ ಮಾಡ್ತಾ ಇಲ್ಲ. ಹಲವು ಬಾರಿ ಗ್ರಾಮ ಪಂಚಾಯತಿಯಿಂದ ಜಿಲ್ಲಾಡಳಿತಕ್ಕೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಒಂದು ಗ್ರಾಮದ ಜನರ ಒಂದು ನೋವನ್ನ ಕೂಡ ಕೇಳ್ತಾ ಇಲ್ಲ. ಹೀಗಾಗಿ ಅಲ್ಲಿ ಕಲುಷಿತ ನೀರನ್ನು ಕೂಡ ಸಾಕಷ್ಟು ಜನರು ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಸೇರಿ ಗುಣಮುಖರಾಗಿ ಬರ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಇನ್ನು ನೀರ್ ತರಬೇಕಂತ ಹೋದ್ರು ಕೂಡ ಸಾಕಷ್ಟು ಜನ ಕೂಡ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರುವಂತದ್ದು. ಇಂತ ಸಾಕಷ್ಟು ಸಮಸ್ಯೆ ಇದ್ರು ಕೂಡ ಜಿಲ್ಲಾಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಇನ್ನಾದ್ರೂ ನ್ಯೂಸ್ 18 ವರದಿ ನಂತರ ಆದ್ರೂ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಹೊಸಡಂಬಳ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯನ ಕಲ್ಪಿಸುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ ಪೃಥ್ವಿ. ಓಕೆ, ಧನ್ಯವಾದ ಸಂತೋಷ್. ನಿಮ್ಮೆಲ್ಲ ಮಾಹಿತಿಗಾಗಿ ಫಾಲೋ ಅಪ್ ಮಾಡೋಣ. ಈ ಸುದ್ದಿ ಬಿತ್ತರ ಆದ್ಮೇಲೆ ಆದ್ರೂ ಅಲ್ಲಿನ ವ್ಯವಸ್ಥೆಯನ್ನ ಸರಿ ಮಾಡ್ತಾರಾ ಅನ್ನುವಂಥದ್ದನ್ನ. ಇದಾಗಿತ್ತು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.